ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಸೊ ಈ ವ್ಲಾಗ್ನ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಏರಿಯಾ ದುರ್ಗಾದೇವಿಯ ಕಾರ್ತಿಕೋತ್ಸವ ಇತ್ತು ಇವತ್ತು. ಹಾಗಾಗಿ ಈ ವ್ಲಾಗ್ನ ನಾನು ಮಾಡಿದ್ದೆ. ತಾಯಿಯ ಕಾರ್ತಿಕೋತ್ಸವದ ಪ್ರಯುಕ್ತ ತಾಯಿಗೆ ತುಂಬ ಚೆನ್ನಾಗಿ ಇವತ್ತು ಅಲಂಕಾರ ಕೂಡ ಮಾಡಲಾಗಿತ್ತು. ನಮ್ಮ ದೇವಸ್ಥಾನದ ಅರ್ಚಕರಾದ ಶ್ರೀನಿವಾಸರವರು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಹಾಗೆಯೇ ಅಷ್ಟೇ ಭಕ್ತಿಯಿಂದ ಪೂಜೆನೂ ಕೂಡ ನೆರವೇರಿಸ್ಕೊಡ್ತಾರೆ. ಸೊ ಗಣೇಶನಿಗೂ ಕೂಡ ಮೊದಲನೇ ಪೂಜೆ ಮುಗಿಸಿ ಅವರಿಗೆ ಎಡೆ ಕೊಟ್ಟಾಗಿತ್ತು. ಹಾಗೆ ದೇವಸ್ಥಾನದಲ್ಲಿ ಜೋಗಮ್ಮರನ್ನು ಕೂಡ ಕರೆದು ಪಡ್ಲಿಗೆ ಕೂಡ ತುಂಬಿಸಲಾಗಿತ್ತು. ಮುಗಿದ್ಮೇಲೆ ನೆಕ್ಸ್ಟ್ ಪ್ರಸಾದ ವಿನಿಯೋಗ ಕೂಡ ಇತ್ತು. ಅನೌನ್ಸ್ ಮಾಡಕ್ ಹೋದ್ರೆ ಮೈಕೆ ಸರಿ ಇರಲಿಲ್ಲ ಪಾಪ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆಮೇಲೆ ಇನ್ನೇನು ಎಲ್ಲ ನಮ್ಮ ಕಮಿಟಿ ಹುಡುಗರು ಪ್ರಸಾದಕ್ಕೆ ರೆಡಿ ಮಾಡಿದ್ರು. ಸೊ ಬಿಸಿ ಬಿಸಿಯಾಗಿ ಕೂಡ ತಯಾರಾಗಿತ್ತು. ಕಡಲೆಕಾಳು, ಬದನೆಕಾಯಿ ಪಲ್ಯ, ಹಾಗೇನೆ ಗೋಧಿ ಪಾಯಸ, ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರು ಕೂಡ ರೆಡಿ ಇತ್ತು. ಸೊ ಮೈಕ್ ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಕೊಂಡಣ್ಣ ಅವರು ಹೆಂಗೋ ಒಂದು ಬ್ಲೂಟೂತ್ ಮೈಕ್ನ ಅರೇಂಜ್ ಮಾಡಿ ರೋಡ್ ಮುಂದೆಗಡೆ ಬಂದು ಎಲ್ಲರನ್ನೂ ಕರೀತಾ ಇದ್ರು, ಪ್ರಸಾದ ಇದೆ ಊಟಕ್ಕೆ ಬನ್ನಿ ಅಂತ. ಸೊ ಕಮಿಟಿ ಹುಡುಗರು ಯಾವುದೇ ತೊಂದರೆ ಆಗದೆ ಮುತುವರ್ಜಿ ವಹಿಸಿ ಎಲ್ಲರಿಗೂ ಸರಿಯಾಗಿ ಪ್ರಸಾದ ವಿನಿಯೋಗ ಕೂಡ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದ ಗೊಂದಲ ಕೂಡ ಆಗಲಿಲ್ಲ. ಸೊ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ, ಬಟ್ ತುಂಬ ರಶ್ ಆಗಿತ್ತು. ಕೆಲಸ ದೇವಸ್ಥಾನದ್ದೇ ಆದರೂ ಎಲ್ಲರೂ ಮುತುವರ್ಜಿಯಿಂದ ನಮ್ಮನೆ ಕೆಲಸ ಅನ್ನೋ ಥರ ಮುಂದೆ ನಿಂತ್ಕೊಂಡು ಕಮಿಟಿಯವರೆಲ್ಲ ಸೇರಿ ಚೆನ್ನಾಗಿ ನಿಭಾಯಿಸಿದ್ರು. ಸೊ ಸರ್ದಿ ಸಾಲಲ್ಲಿ ಬಂದು ಎಲ್ಲರೂ ಪ್ರಸಾದನೂ ಕೂಡ ತಗೊಂಡ್ರು. ಮಧ್ಯಾಹ್ನದ ಕಾರ್ಯಕ್ರಮ ಮುಗಿಸಿ ಇನ್ನೇನು ಸಂಜೆ ಕಾರ್ಯಕ್ರಮಕ್ಕೆಲ್ಲ ತಯಾರಿ ನಡೀತಾ ಇತ್ತು. ಕಾರ್ತಿಕೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತು. ಸಂಜೆ ಕಾರ್ತಿಕ ಹಚ್ಚೋತ ಮುಖಾಂತರ ಕಾರ್ಯಕ್ರಮನ ಮುಕ್ತಾಯ ಮಾಡಲಾಯಿತು. ಕಾರ್ತಿಕ ನಡೆಯೋದಕ್ಕೆ ಗುರು ಹಿರಿಯರು ಹಾಗೆಯೇ ಕಮಿಟಿ ಯುವಕರು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಕೂಡ ಮಾಡಿದರು. ಹಾಗಾಗಿ ಅವ್ರಿಗೂ ಕೂಡ ಧನ್ಯವಾದಗಳು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಜ್ಯೋತಿಕಾ ಶಶಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.